ಪಾತ್ರದಲ್ಲಿ ತುಂಬಿರುವ ಕಳೆ ಕಿತ್ತು ನೀರನ್ನು ಸ್ವಚ್ಛಗೊಳಿಸುವುದು, ಕರ್ನಾಟಕ ಮುಖ್ಯಮಂತ್ರಿಯವರನ್ನು ಕೈಗೊಳ್ಳುವ ತುಂಗಾ ಆರತಿಯ ದಿನಾಂಕ ನಿಗದಿಪಡಿಸುವುದು. ನಿಮ್ಮಿಂದ ಈ ಕುರಿತು ಇಷ್ಟು ಬರ್ತವೆ, ತಿಂಡಿ ತಿನಿಸುಗಳು ಬರ್ತವೆ, ಸಾಕಷ್ಟು ಉದ್ಯಮನೂ ಸೃಷ್ಟಿಯಾಗುತ್ತೆ. ಬೋಟಿಂಗ್, ರಾಫ್ಟಿಂಗ್ ಎಲ್ಲ ಮಾಡಿದ್ರೆ ಅದು ಕೂಡ ಬರಲ್ಲ. ಬಟ್ ಮೀನ್ವೇಲ್ ಅಟ್ಲೀಸ್ಟ್ ನಾವು ಅಲ್ಲಿಗೆ ಏನು ಪೊಲಿಟಿಕ್ಸ್ ಜಾಯ್ನ್ ಆಗ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಏನು ಮಾಡ್ಬೋದು ಅದ್ರ ಬಗ್ಗೆ ಗಮನ ಹರಿಸ್ಬೋದು ಸರ್. ಬಿಟ್ಟು ಸರ್ ತುಂಗಾ ಅರೌಂಡ್ 147 ಕಿಲೋಮೀಟರ್ಸ್ ಇಲ್ಲಿಂದ ಚಿಕ್ಕಮಗಳೂರಿಂದ ಇಲ್ಲಿಗೆ ಜಾಯ್ನ್ ಆಗುತ್ತೆ. ಕೂಡ್ಲಿಕ್ಕೆ ಜಾಯ್ನ್ ಆಗುತ್ತೆ 147 ಕಿಲೋಮೀಟರ್ಸ್. ಆಮೇಲೆ ಕೂಡ್ಲಿ ಪಾಯಿಂಟ್ ಒಂದಿದೆ ಸರ್ ಪಾಯಿಂಟ್. ಆಮೇಲೆ ಅರ್ಕೆರೆ ಇದೆ, ಕಿಚನ್ ಅಂಡ್ ಗ್ರೇ ವಾಟರ್ ಕಿಚನ್ ಅಂಡ್ ಬಾತ್ರೂಮ್ ಅಕಾರ್ಡಿಂಗ್ ಟು ಪೀಪಲ್ ದಟ್ ಇದೆ ಇಂಡಿವಿಜುವಲ್ ಬೆನಿಫಿಟ್ಸ್ ಯುಜಿಡಿನೂ ಮಾಡ್ಕೊಡೋದಕ್ಕೆ ಅವಕಾಶ ಇದೆ ಅಂತ. ನೀವು 5% ಅವ್ರು ಬಿಟ್ಟು ಜನರಲ್ ಅವ್ರಿಗೂ ಬರುತ್ತೆ. ಜನರಲ್ 25%, 7%. ಸೊ ಫ್ಲೋಯಿಂಗ್ ಟುವರ್ಡ್ಸ್ ಒನ್ನಾಡಿ ಸರ್ ಇದು. ಈ ಹರಿಯೋ ದಿಕ್ಕಿಗೆ ಅನುಗುಣವಾಗಿ ನಾವು ಎಡಭಾಗ ಅಂತ ಬಲಭಾಗ ಅಂತ ಮಾಡ್ಕೊಂಡಿದ್ದೀವಿ ಸರ್. ಸೊ ಎಡಭಾಗಗಳು ಕೂಡ ಸರ್ ನಾವೇನು ಎಕ್ಸಿಸ್ಟಿಂಗ್ ಪಾಪ್ಯುಲೇಷನ್ ಇದೆ ಮತ್ತು ಪರ್ ಡೇ 135 LPCD ಸರ್. ಸೊ ನಾವು 3,82,000. ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಅರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800-309-0309. ಮೊಟ್ಟ ಮೊದಲನೇದಾಗಿ ನಮ್ಮ DC ಸಾಹೇಬರು ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ. ಯಾಕಂತಂದರೆ ಈ ವಿಚಾರ ಹೇಳಿದಾಗ ಅವರು ತಕ್ಷಣ ತುಂಬ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಈ ಒಂದು ಮೀಟಿಂಗ್ ಏನಿದೆ, ಈ ಒಂದು ಚರ್ಚೆ ಏನಿದೆ ಅದಕ್ಕೋಸ್ಕರ ಅನುಕೂಲ ಮಾಡಿಕೊಟ್ರು. ಅದರ ಜೊತೆಗೆ ನಮ್ಮ ಕರ್ನಾಟಕ ನೀರಾವರಿ ನಿಗಮದ MD ಸಾಹೇಬರು ರಾಜೇಶ್ ಅಮೀನ್ ಭಾವಿ ಸರ್ ಅವರು ಕೂಡ ತುಂಬ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರು ಕೂಡ ಬೆಂಗಳೂರಿಂದ ಇಲ್ಲಿ ಬಂದು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಸಾಕಷ್ಟು ಇಲಾಖೆಗಳು, ಈಗಾಗಲೇ ಸಾಹೇಬರು ಹೇಳಿದಂತೆ ಸಾಕಷ್ಟು ಇಲಾಖೆಗಳು, ಇಲ್ಲಿ ಸ್ಥಳೀಯರು, ಈ ನಮ್ಮ ತುಂಗಾ ನದಿಯ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರೋರು, ಪರಿಸರವಾದಿಗಳು ಎಲ್ಲರೂ ಇವತ್ತು ಕೈ ಜೋಡಿಸಿದ್ದಾರೆ. ಬೇರೆ ಬೇರೆ ಪಕ್ಷದಿಂದ ಕೂಡ ಇವತ್ತು ಜನ ಬಂದಿದ್ದಾರೆ. ಎಲ್ಲರದ್ದು ಒಂದೇ ಆಸೆ, ಕನಸು ಏನು ಅಂತಂದರೆ ನಮ್ಮ ಪವಿತ್ರವಾದ ನದಿ, ನಮ್ಮ ತುಂಗಾ ನದಿ ಏನಿದೆ ಅದು ಆಕೆ ಸ್ವಚ್ಛವಾಗಬೇಕು. ಆಕೆ ಋಣ ನಮ್ಮ ಎಲ್ಲರ ಮೇಲೂ ಇದೆ. ಹಾಗಾಗಿ ಅದನ್ನು ನಾವು ನಮ್ಮ ಅಳಿಲು ಸೇವೆ ಮುಖಾಂತರ ಅದನ್ನು ಕಿಂಚಿತ್ ಪ್ರಮಾಣದಲ್ಲಿ ಅದನ್ನು ತೀರಿಸೋ ಪ್ರಯತ್ನ ನಾವೆಲ್ಲರೂ ಸೇರಿ ನಾವು ಮಾಡಬೇಕು. ಆ ನಿಟ್ಟಲ್ಲಿ ಸಾಕಷ್ಟು ಸಲಹೆ ಸೂಚನೆಗಳನ್ನು ನಾನು ಚರ್ಚೆ ಮಾಡಿದ್ದೀನಿ ಇವತ್ತು. ಅದರ ಜೊತೆಗೆ ತುಂಗಾ ಆರತಿ ಕೂಡ ನವೆಂಬರ್ ತಿಂಗಳಲ್ಲಿ, ನವೆಂಬರ್ 1ನೇ ತಾರೀಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಕೇಳಬೇಕು. ಅದು ಆದರೆ 1ನೇ ತಾರೀಕು ಅವರ ಮುಖಾಂತರ ಇಲ್ಲಿ ನಮ್ಮ ತುಂಗಾ ಆರತಿ ಪ್ರಾರಂಭ ಮಾಡುವ ಒಂದು ಯೋಜನೆ ಅಂದ್ಕೊಂಡಿದ್ದೀನಿ. ಪ್ರತಿ ಸಂಜೆ ಅಂತಂದರೆ ಪ್ರತಿದಿನ ಸಂಜೆ ತುಂಗಾ ಆರತಿ ಆದರೆ ತುಂಗಾ ನದಿಯ ಬಗ್ಗೆ ನಮಗೆಲ್ಲರಿಗೂ ಒಂದು ಪೂಜಾ ಭಾವ ಹುಟ್ಕೊಳ್ಳುತ್ತೆ. ಒಂದು ಅದರ ಜೊತೆಗೆ ಪ್ರವಾಸಿಗರಿಗೂ ಅದು ಸೆಳೆಯುತ್ತೆ, ಸಾಕಷ್ಟು ಉದ್ಯಮ ಸೃಷ್ಟಿಯಾಗುತ್ತೆ. ಇಲ್ಲಿ ಬೋಟಿಂಗ್, ರಾಫ್ಟಿಂಗ್ ಕೂಡ ಮಾಡಬಹುದು ಅಂತಲೂ ನಾನು ಕೇಳ್ಕೊಂಡಿದ್ದೀನಿ. ಸ್ವಚ್ಛತೆಗೋಸ್ಕರ ಏನೆಲ್ಲ ಆಗಬೇಕು ಅದರ ಒಂದು ದೊಡ್ಡ ಒಂದು ಪಟ್ಟಿನೇ ನಾವಿವತ್ತು ಚರ್ಚೆ ಮಾಡಿದ್ದೀವಿ. ಆದಷ್ಟು ಬೇಗ ನಮ್ಮ ನದಿ ಸ್ವಚ್ಛ ಆಗತ್ತೆ ಅನ್ನೋ ಒಂದು ಭರವಸೆ, ನಂಬಿಕೆ ಇವತ್ತು ನನಗೆ, ನಮ್ಮ ಅಧಿಕಾರಿಗಳು, ಪ್ರತಿನಿಧಿಗಳು, ನಮ್ಮ DC ಸಾಹೇಬರು, ನಮ್ಮ ಕರ್ನಾಟಕ ನೀರಾವರಿ ನಿಗಮದ MD ರಾಜೇಶ್ ಅಮೀನ್ ಭಾವಿ ಸರ್ ಅವರು ಇವತ್ತು ನಮಗೆ ಕೊಟ್ಟಿದ್ದಾರೆ. ನಾವು ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಸೇರಿ ಮಾದರಿ ಆಗೋಣ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀವಿ. ಧನ್ಯವಾದ.